ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯಿಂದ ಬಂತು ನೆರಳು. ಒಂದು ವರದಿಯಿಂದ ತಪ್ಪಿತು ವಾಹನ ಸವಾರರ ಸಂಕಷ್ಟ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ರಾಯಚೂರಿನ ಸಿಗ್ನಲ್ನಲ್ಲಿ ಶೆಲ್ಟರ್ ಇಲ್ಲದೆ ವಾಹನ ಸವಾರರು ಪರದಾಡ್ತಾ ಇದ್ರು. ಬಿರು ಬಿಸಿಲಲ್ಲಿ ವಾಹನ ಸವಾರರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ರು. ವಾಹನ ಸವಾರರ ಈ ಕಷ್ಟದ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರದ ನಂತರ ಎಚ್ಚೆತ್ತುಕೊಂಡಂತಹ ರಾಯಚೂರು ಜಿಲ್ಲಾಡಳಿತ ಮಹಾನಗರ ವ್ಯಾಪ್ತಿಯ ಸಿಗ್ನಲ್ಗಳಲ್ಲಿ ಶೆಲ್ಟರ್ ವ್ಯವಸ್ಥೆಯನ್ನ ಮಾಡಿದೆ. ಬಸವೇಶ್ವರ ವೃತ್ತ ಹಾಗೂ ಕನಕ ವೃತ್ತದಲ್ಲಿ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ. ನೆರಳಿನ ವ್ಯವಸ್ಥೆಯಿಂದ ವಾಹನ ಸವಾರರಿಗೆ ಅನುಕೂಲ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ರಾಯಚೂರಲ್ಲಿ ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗ್ತಿದೆ. ಬಿಸಿಲಿನ ತಾಪದ ಜೊತೆಗೆ ಬಿಸಿ ಗಾಳಿ ಬೀಸ್ತಾ ಇರೋದ್ರಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಎಚ್ಚೆತ್ತುಕೊಂಡಂಥ ಜಿಲ್ಲಾಡಳಿತ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಮುಖ ರಸ್ತೆಯಲ್ಲಿರ್ತಕ್ಕಂಥ ಸಿಗ್ನಲ್ಗಳಲ್ಲಿ ಈಗ ಶೆಲ್ಟರ್ ವ್ಯವಸ್ಥೆ ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಿಗ್ನಲ್ಗಳಲ್ಲಿ ವಾಹನ ಸವಾರರು ಬಿಸಿಲಿನಿಂದಾಗಿ ಹತ್ತಾರು ರೀತಿಯ ಸಂಕಷ್ಟವನ್ನು ಎದುರಿಸ್ತಾ ಇದ್ರು. ಈ ಕುರಿತಂತೆ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಮಾಡಿತ್ತು. ಸಿಗ್ನಲ್ಗಳಲ್ಲಿ ಶೆಲ್ಟರ್ ಮಾಡಬೇಕು, ಪ್ರತಿ ವರ್ಷವೂ ಕೂಡ ಬೇಸಿಗೆ ಕಾಲದಲ್ಲಿ ಶೆಲ್ಟರ್ ವ್ಯವಸ್ಥೆ ಮಾಡ್ತಾಯಿದ್ರು, ಆದರೆ ಈ ವರ್ಷ ಮಾಡಿಲ್ಲ ಅನ್ನುವಂಥ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಹಾಗಾಗಿ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಆದ ಬಳಿಕ ಎಚ್ಚೆತ್ತುಕೊಂಡಂಥ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ರಾಯಚೂರು ನಗರದ ಪ್ರಮುಖ ಸಿಗ್ನಲ್ಗಳಲ್ಲಿ ಈಗ ಈ ರೀತಿಯಾದಂಥ ಶೆಲ್ಟರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವಿವತ್ತು ರಾಯಚೂರಿನ ಬಸವೇಶ್ವರ ಸರ್ಕಲಲ್ಲಿದ್ದೇವೆ. ಈ ಒಂದು ಬಸವೇಶ್ವರ ಸರ್ಕಲಲ್ಲೂ ಕೂಡ ಸಿಗ್ನಲ್ಗಳಲ್ಲಿ ಶೆಲ್ಟರ್ ವ್ಯವಸ್ಥೆ ಮಾಡಿದ್ದಾರೆ, ನೆರಳಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ಎಲ್ಲ ವಾಹನ ಸವಾರರು ಈ ರೀತಿಯಾದಂಥ ನೆರಳಿನ ವ್ಯವಸ್ಥೆ ಇರುತ್ತೆ. ಆ ನೆರಳು ಆ ಕುರಿತಂತೆ ವರದಿಯ ಭಾಗವಾಗಿ ಈಗ ಶೆಲ್ಟರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾಯಚೂರು ನಗರದ ಪ್ರಮುಖ ಸಿಗ್ನಲ್ಗಳೇನಿದಾವೋ ಆ ಸಿಗ್ನಲ್ಗಳಲ್ಲಿ ಈಗ ನೆರಳಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಿಸಿಲಿನ ಪ್ರತಾಪ ಇರೋದರಿಂದ ಜನರು ಮನೆಯಿಂದ ಹೊರಬರಬೇಕಾದ್ರೂ ಕೂಡ ಭಯ ಪಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಹಲವು ರೀತಿಯ ಸೂಚನೆಗಳನ್ನು ನೀಡಿದೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಅತಿ ಹೆಚ್ಚಾಗಿ ಬಿಸಿಲಿರುತ್ತೆ. ಅಂಥ ವೇಳೆಯಲ್ಲಿ ಜನರು ಹೊರಗಡೆ ಬರಬಾರ್ದು. ನಾನು ಇಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನೇ ಮಾತಾಡಿಸ್ತೀನಿ. ಸರಿಗ ರಾಯಚೂರು ನಗರದ ಸಿಗ್ನಲ್ಗಳಲ್ಲಿ ಬಿಸಿಲಿನ ತಾಪದಿಂದ ಜನ ಕಂಗಾಲಾಗಿ ಹೋಗಿದ್ರು. ಸೊ ಈ ಕುರಿತಂತೆ ಹಲವು ರೀತಿಯಾದ ಮೆಮೋಡಮ್ ಕೂಡ ಕೊಟ್ಟರು ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರಲಿಲ್ಲ. ಈಗೇನಾಗಿದೆ, ಏನು ಬಸವೇಶ್ವರ ಸರ್ಕಲಲ್ಲಿ ಮತ್ತು ಗಂಜ್ ಸರ್ಕಲಲ್ಲಿ 3 ಕಡೆ ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ನಾವು ಭಾಳ ಸ್ವಾಗತವನ್ನು ಮಾಡ್ತೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು, ಆ್ಯಕ್ಚುಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಕಡೆ ನರೇಗಾ ಇದರಲ್ಲಿ ನಾವು ನಮ್ಮ ಗಮನಕ್ಕೆ ಬಂದಿರೋದು ಒಂದು 2 ಡೆತ್ ಆಗಿದೆ. ಅಂದರೆ ಅದರದ್ದು ಗಂಭೀರತೆ ಭಾಳ ತೀವ್ರವಾಗಿದೆ. ಇಲ್ಲಿ ಸರ್ಕಾರ ಇದಕ್ಕೆ ಗಮನ ಹಾಕ್ಬೇಕಂತ ಅನಿಸುತ್ತೆ. ಅದು ಪರ್ಟಿಕ್ಯುಲರ್ಲಿ ರೋಡ್ ಮೇಲೆ 45+ ಇದ್ದಾಗ ನೀರು ಹಿಡಿಬೇಕು, ಸಿಂಪಡಿಸ್ಬೇಕು ನೀರು. ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಹೇಳುವಂಥ ಮಾತು, ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಸಾರ್ವಜನಿಕರ ಒತ್ತಾಯದ ಮೇರೆಗೆ ಈಗ ರಾಯಚೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಈಗ ಸಿಗ್ನಲ್ಗಳಲ್ಲಿ ಶೆಲ್ಟರ್ ವ್ಯವಸ್ಥೆ ಮಾಡಿರುವಂತೂ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.